ಕೈ ಹಿಡ್ಕೊ ಬೇಗ. ಹಾಂ ಓಕೆ ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೇಳು. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸ್ವಲ್ಪ ಹಾಲಿಡೇ ಟ್ರಿಪ್. ಆ್ಯಕ್ಚುಲಿ ಇವತ್ತೊಂದು ಸ್ವಲ್ಪ ಹಾಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಬಾ ಈ ಕಡೆ ಬಾ. ಎಲ್ಲಿ ಹೋಗ್ತಿದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ ಚಿನ್ನು? ಎಸ್, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಸೊ ಅತಲ್ಲಿ ಆಲ್ರೆಡಿ ಮುಂದಕ್ಕೆ ಹೋಗಿದ್ದಾರೆ. ಅಂದರೆ ಸ್ವಲ್ಪ ಕ್ಯಾಶ್ ವಿತ್ಡ್ರಾ ಮಾಡ್ಕೋಬೇಕಿತ್ತು, ಹಾಗಾಗಿ ಮುಂದಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾನು ಇವಾಗ ಅವ್ರನ್ನ ಹೋಗ್ಬಿಟ್ಟು ಜಾಯಿನ್ ಆಗ್ತೀನಿ. ಆ್ಯಂಡ್ ನೋಡೋಣ. ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಸ್ವಲ್ಪ ಲೇಟೇ ಆಯಿತು ಎಲ್ಲ ರೆಡಿ ಆಗ್ತಾ. ಆ್ಯಂಡ್ ಸ್ವಲ್ಪ ಟೈಮ್ ಆಯಿತು. ನಾವು ಯಾವಾಗೂ ಹೀಗೆ ಸ್ವಲ್ಪ ಲೇಟಾಗಿ ಬಿಡ್ತೀವಿ. ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಪ್ಲೇಸು ಏನು ಅಂತ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೂ ಐಡಿಯಾ ಇಲ್ಲ. ಆ್ಯಂಡ್ ಅತುಲ್ಗೆ ಮತ್ತು ಸಿಯುಗೆ ಫಸ್ಟ್ ಟೈಮ್ ಟ್ರೈನ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಆಲ್ರೆಡಿ ಮಾಡಿದ್ದೀನಿ. ಒಂದು ನಿಮಿಷ ಇರುತ್ತೀನಿ. ಆಲ್ರೆಡಿ ನಾನು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಚಿನ್ನು ನೀ ಟ್ರೈನಿಗೆ ಹೋಗ್ತೀಯಲ್ಲ, ಆರ್ ಯು ಎಕ್ಸೈಟೆಡ್? ಎಸ್, ಅವಳು ಸಖತ್ ಎಕ್ಸೈಟೆಡು. ಇಲ್ಲಿಂದ ಕಾಣಿಸುತ್ತೆ ಟ್ರೈನ್ ಎಲ್ಲ. ನಾನು ಯಾವಾಗ ಅವಳು ಟ್ರೈನ್ ನೋಡ್ತಾಳೆ ಅವಾಗೆಲ್ಲ ಅಮ್ಮ ನೀನು ಆಫೀಸ್ಗೆ ಹೋಗ್ತೀಯಲ್ಲ ಆ ಟ್ರೈನು ಅನ್ನೋಳು. ಆ್ಯಂಡ್ ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೂ. ಬನ್ನಿ. ಸಾಹೇಬ್ರು ಬಂದರು. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಧಾನ, ಒಂದು ನಿಮಿಷ ಫ್ರೇಮಲ್ಲಿ. ಹಾಂ, ಒಪೆರಾ ಹೌಸ್ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಲೇಟ್ ಆಗಲ್ಲ? ಈವ್ನಿಂಗ್ ಲೈಟಿಂಗ್ಸ್. ಓಕೆ, ಸಾಯಂಕಾಲ ಲೈಟಿಂಗ್ಸ್ ಚೆನ್ನಾಗಿರುತ್ತಂತೆ. ಹೋಗೋಣ, ನೋಡೋಣ, ಮಜಾ ಮಾಡೋಣ, ಬರೋಣ. ಓಕೆ. ಆ್ಯಂಡ್ ವ್ಯಾಕ್ಸ್ ಮ್ಯೂಸಿಯಂ ಇವತ್ತು ಬೇಡ, ಒಂದಿನ ಫುಲ್. ಸಚಿನ್ ತೆಂಡೂಲ್ಕರ್ ಇವತ್ತು ಬೇಡ. ವ್ಯಾಕ್ಸ್ ಮ್ಯೂಸಿಯಂ ಆರಾಮಾಗಿ ಹೋಗೋಣ. ಒಂದ್ಸಲ ಗಾಳಿ ಜಾಸ್ತಿ ಇದೆ, ಆರಾಮಾಗಿ ಇನ್ನೊಂದು ದಿನ ಹೋಗೋಣ. ಇನ್ನೂ ಏನು ನೀವು ತುಂಬ ದಿನ ಇರ್ತೀವಿ, ಎಷ್ಟು ಇನ್ನೊಂದು ವರ್ಷ ಆದರೂ ಇದ್ದೇ ಇರ್ತೀವಿ ಅಲ್ಲ. ಸೊ ಆರಾಮಾಗಿ ಹೋಗೋಣ. ಓಪೆರಾ ಹೌಸ್ ನೋಡ್ಬೇಕು ಅಂತ ಬಂದಾಗಿಂದ ಆತನ ಹೇಳ್ತಾನೆ ಇದ್ರು. ಇವತ್ತು ಹೋಗ್ಬಿಟ್ಟು ನೋಡ್ಕೊಂಬರೋಣ. ಆ್ಯಂಡ್ ಇಲ್ಲಿ ನೋಡಿ ತೋರಿಸ್ತೀನಿ. ಇವಕ್ಕೆಲ್ಲ ಭಯಾನೇ ಇಲ್ಲ ಗೊತ್ತಾ, ಆರಾಮಾಗಿರ್ತವೆ. ಎಷ್ಟು ಚೆನ್ನಾಗಿ. ನೆನ್ನೆ ಅಂತೂ ಒಂದು ದೊಡ್ಡ ಪಕ್ಷಿಗಳು ಹೋಗ್ತಾ ಇದ್ವು, ಬೇರೆ ಥರ. ಇಲ್ಲಿ ಏನು ಸಿಗ್ನಲ್ ಇದೆಯಲ್ಲ ರೈಟ್ ಸೈಡಲ್ಲಿ, ಒಂದೆರಡು ದೊಡ್ಡ ಪಕ್ಷಿಗಳು. ಮನೇಲಿ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಸೆಕೆಂಡ್ ರೌಂಡು, ಅತಲ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಇವಾಗ ನಾನು ಇವ್ರಿಗೆ ಗೈಡ್ ಮಾಡ್ತೀನಿ ಹಿಂಗೆ ಹೋಗೋದು, ಏನು ಮಾಡೋದು ಅಂತ. ಇದಕ್ಕೋ ಹಿಯರ್ ಎನ್ಕ್ವೈರಿ ಇಸ್ ದೇರ್, ಯು ಕ್ಯಾನ್ ಚೆಕ್ ವಿತ್ ದೆಮ್. ಯು ಕ್ಯಾನ್ ಆಸ್ಕ್, ವಿಲ್ ಹೆಲ್ಪ್. ಯು ಕ್ಯಾನ್ ಆಸ್ಕ್. ಇಲ್ಲಿ ಇದರ ಅಂದ್ರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎನ್ಕ್ವೈರಿ ಇದೆ. ಎನ್ಕ್ವೈರಿನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕ್ಲೀನಾಗಿ ಹೆಲ್ಪ್ ಮಾಡ್ತಾರೆ. ಅಕಸ್ಮಾತ್ ನಾವೇನ ಕರೆಕ್ಟ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಾ ಇಲ್ವಾ, ಟೈಮಿಂಗ್ಸ್ ಆಗಿರ್ಬೋದು. ಇಲ್ಲಿ 2 ಥರ ಬರುತ್ತೆ, ಬ್ಲೂ ಕಲರ್ ಟ್ರೈನ್ ಮತ್ತು ಯೆಲ್ಲೋ ಕಲರ್ ಟ್ರೈನ್ ಅಂತ. ಯೆಲ್ಲೋ ಕಲರ್ ನಾರ್ಮಲಿ ಫಾಸ್ಟ್ ಟ್ರೈನ್ ಆಗಿರುತ್ತೆ. ಇನ್ನು ಬ್ಲೂ ಕಲರ್ ಅಂದರೆ ಸ್ವಲ್ಪ ಸ್ಲೋ ಟ್ರೈನ್ಸ್, ಸ್ಪೆಷಲಿ ಸ್ಮಾಲ್ ಸ್ಟಾಪ್ಗಳಲ್ಲೆಲ್ಲ ಹೋಗ್ಬಿಟ್ಟು ಸ್ಟಾಪ್ ಮಾಡ್ಕೊಂಡು ಹೋಗ್ತವೆ. ಇವೆಲ್ಲ ಏನಂದರೆ ಸ್ಕಿಪ್ ಮಾಡುತ್ತೆ, ಅಂದರೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಸ್ಟಾಪ್ಗಳಿತ್ತಂದರೆ ಸ್ಕಿಪ್ ಮಾಡುತ್ತೆ, ಫಾಸ್ಟಾಗಿ ಹೋಗುತ್ತೆ. ತುಂಬ ಲಾಂಗ್ ಜರ್ನಿ ಇತ್ತು ಅಂದರೆ ಯೆಲ್ಲೋ ಟ್ರೈನ್ ತೊಗೊಳ್ಳೋದು ಬೆಸ್ಟು. ಆ್ಯಂಡ್ ನಾರ್ಮಲ್ ಆಗಿ ಇಲ್ಲಿ ಡಬಲ್ ಡೆಕ್ಕರ್ ಟ್ರೈನ್ಗಳೇನೆ, ನಾನು ಯಾವುದು ಸಿಂಗಲ್ ಆಗಿರೋದನ್ನ ಇಲ್ಲಿ ನೋಡಿಲ್ಲ. ಎಲ್ಲನೂ ಡಬಲ್ ಡೆಕ್ಕರ್ ಟ್ರೈನ್ಗಳೇ ಇರುತ್ತೆ.
ಅತುಲ್ ಮತ್ತು ಸಿಯುಗೆ ಆವಾಗಲೇ ಹೇಳ್ದಾಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಡ್ನಿನಲ್ಲಿ ಟ್ರೈನ್ನಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಆ್ಯಂಡ್ ಟ್ರೈನ್ ಮಾತ್ರ ತುಂಬ ಕಂಫರ್ಟೇಬಲ್ ಆಗಿದೆ ಆಯಿತಾ. ಸ್ಪೆಷಲಿ ಸೀಟ್ಸ್ ತುಂಬ ಅಂದರೆ ತುಂಬಾ ಕಂಫರ್ಟೇಬಲ್ ಆಗಿದೆ. ನಾವು ತುಂಬ ಎಷ್ಟೇ ಲಾಂಗ್ ಜರ್ನಿ ಹೋದ್ರೂ ಅಷ್ಟು ಟೈರಿಂಗ್ ಅನ್ಸೋದಿಲ್ಲ, ಅಷ್ಟು ಸುಸ್ತಾಗೋದಿಲ್ಲ. ಈ ಸೀಟ್ಸ್ ಯಾವ ಥರ ಅಂತ ಹೇಳಿದ್ರೆ ಈ ವೋಲ್ವೋ ಬಸ್ಸುಗಳಲ್ಲಿ AC ಬಸ್ಸುಗಳಲ್ಲಿ ಸೀಟ್ಸ್ ಇರುತ್ತಲ್ವ ಆ ಥರ ಸೀಟ್ಸ್ ಇದೆ. ತುಂಬಾ ಕಂಫರ್ಟೇಬಲ್ ಆಗಿದೆ. ಸ್ಪೆಷಲಿ ಇನ್ನು ಟ್ರೈನ್ ಅಂದರೆ ಹೇಳಬೇಕಾ ಜಾಸ್ತಿ ಶೇಕಿ ಎಲ್ಲ ಇರೋದಿಲ್ಲ, ಮೆಟ್ರೋ ಥರ ಸ್ಮೂತಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಲಾಂಗ್ ಜರ್ನಿ ಇದ್ರೂ ಅಷ್ಟು ಟೈರಿಂಗ್ ಅನ್ಸೋದೇ ಇಲ್ಲ. ಇವಾಗ ಟ್ರೈನ್ ಚೇಂಜ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನೋ ಪ್ರಾಬ್ಲಮ್. ಸೊ ಇವಾಗ ಟ್ರೈನ್ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಅವಾಗಲೇ ನಾವು ಪ್ಲಾಟ್ಫಾರ್ಮ್ 1ನಲ್ಲಿದ್ವಿ, ಇವಾಗ 21ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪೇರಾ ಹೌಸ್ಗೆ ಹೋಗ್ತಾ ಇದ್ದೀವಿ. ಬಂತು ಅನಿಸುತ್ತೆ ಟ್ರೈನ್. ಹಾಂ ಸೊ ನಾನು ಹಿಂದೆ ಒಬ್ಬರು ನೋಡಿದ್ರಲ್ಲ ಎಲಿವೇಟ್ರಲ್ಲಿ ಬರಬೇಕಾದ್ರೆ ಅವರು ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಸೊ ಆ ಥರ ನಡ್ಕೊಂಡು ಹೋಗೋರಿಗೆ ನಾವು ರೈಟ್ ಸೈಡಲ್ಲಿ ಜಾಗ ಬಿಡಬೇಕಂತೆ. ಅದು ವಿಷಯ ನಂಗೆ ಗೊತ್ತಿರಲಿಲ್ಲ ಮುಂಚೆ. ಸೊ ನಾವೇನನ್ನ ಈ ಎಲಿವೇಟ್ರಲ್ಲಿ ನಿಂತ್ಕೊಂಡು ಹೋಗ್ತೀವಿ, ಸ್ಲೋ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಲೆಫ್ಟ್ ಸೈಡಲ್ಲಿ ನಿಂತ್ಕೋಬೇಕು. ಈ ಥರ ಸ್ಪೀಡಾಗಿ ನಡ್ಕೊಂಡು ಹೋಗೋರಿಗೆ ರೈಟ್ ಸೈಡಲ್ಲಿ ಜಾಗ ಬಿಡಬೇಕು ಅಂತ. ಈ ವಿಷಯ ನಂಗೆ ಮುಂಚೆ ಗೊತ್ತಿರಲಿಲ್ಲ, ಬಟ್ ಅದಾದಮೇಲೆ ಅತುಲ್ ನಂಗೆ ಹೇಳಿದ್ರು. ಸೊ ನಿಮಗೂ ಹಾಗೆ ವಿಷಯ ಗೊತ್ತಿರಲಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರನ್ನ ಸ್ಪೀಡಾಗಿ ಹೋಗೋರಿದ್ರೆ ರೈಟ್ ಸೈಡಲ್ಲಿ ಇಲ್ಲಿ ಜಾಗ ಬಿಡಬೇಕಾಗತ್ತೆ. ಹಾಗೆ ಇಲ್ಲಿ ಜನ ತುಂಬಾ ಸ್ಮೈಲಿಂಗ್ ಆಯಿತಾ. ಸ್ಪೆಷಲಿ ಇಂಡಿಯನ್ಸ್ ಬಿಟ್ಟು ಯಾರನ್ನ ನೀವು ಫೇಸ್ ನೋಡಿದ್ರೆ ಸಾಕು ತುಂಬ ಸ್ಮೈಲ್ ಮಾಡ್ತಾರೆ, ತುಂಬ ಹಾಯ್ ಹೇಳ್ತಾರೆ, ತುಂಬ ಚೆನ್ನಾಗಿ ಗ್ರೀಟ್ ಮಾಡ್ತಾರೆ. ನೋಡಿದ ತಕ್ಷಣ ಒಂಥರ ಖುಷಿ ಬರುತ್ತೆ. ಬಟ್ ಇಂಡಿಯನ್ಸ್ ಅಂದರೆ ನಾರ್ಮಲಾಗಿ ನಾವು ಯಾವ ಥರ ಇರ್ತೀವಿ ಆ ಥರ ಇರ್ತೀವಿ, ಬಟ್ ಎಕ್ಸ್ಟ್ರಾ ಎಕ್ಸ್ಪ್ರೆಸಿವ್ ಆಗಿ ನಾವು ಇರೋದಿಲ್ಲ. ಬಟ್ ಈ ಬೇರೆ ದೇಶದವರೆಲ್ಲನೂ ನೋಡಿದ ತಕ್ಷಣ ನಮ್ಮನ್ನು ನೋಡಿದ ತಕ್ಷಣ ಸಖತ್ ಖುಷಿ ಪಡ್ತಾರೆ, ಮಾತಾಡಿಸ್ತಾರೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಈ ಥರ ನಾವೇನ 3 ಜನ ಇದ್ದು ಅಕಸ್ಮಾತ್ ನಾವು ಬೇರೆ ಬೇರೆ ಸೀಟಲ್ಲಿ ಕೂತ್ಕೊಂಡಿದ್ರೆ ಎಷ್ಟೊಂದು ಏಜ್ ಆಗಿರೋರೇ ಅವರೇ ನಮಗೆ ಆಫರ್ ಮಾಡ್ತಾರೆ, ನಾನು ಸೀಟ್ ಬಿಟ್ಕೊಡ್ಲಾ, ಕೂತ್ಕೊಳ್ತೀರಾ ಅಂತ ಹೇಳಿಬಿಟ್ಟು. ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಸ್ವೀಟಾಗಿ ಎಲ್ಲರೂ ವೆಲ್ಕಮಿಗಾಗಿ ಇರೋದಿಲ್ಲ. ಎಲ್ಲೋ ಒಂದು 10% ಸ್ವಲ್ಪ ಸಿಡಕಾಗೂ ಇರ್ತಾರೆ. ಅದನ್ನು ನೋಡಿಕೊಂಡು ನಾವು ಇಗ್ನೋರ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದರ್ವೈಸ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಲ್ಲಿವರೆಗೂ ಎಲ್ಲನೂ ಅಷ್ಟೇ. ಸದ್ಯಕ್ಕೆ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂದರೆ ನಾನು ಮತ್ತು ಅತುಲ್ ನಮ್ಮ ಫ್ಯಾಮಿಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಿಜವಾಗ್ಲೂ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ನೋಡೋ ಹಾಗೆ ನೋಡ್ಬೋದು, ಇಲ್ಲಿ ಮ್ಯೂಸಿಯಂ ಹತ್ರ ನಿಂತ್ಕೊಂಡಿತ್ತು. ಆ್ಯಂಡ್ ಕೆಲವೊಂದು ಸ್ಟೇಷನ್ಗಳು ತುಂಬ ಹಳೇದಾಗಿದೆ, ಕೆಲವೊಂದು ಸ್ಟೇಷನ್ಗಳು ಹೊಸದಾಗಿ ಈ ಥರ ಕನ್ಸ್ಟ್ರಕ್ಟ್ ಮಾಡಿರೋ ಥರ ಇದೆ, ಹೊಸದಾಗಿ ಆಗಿರೋ ಥರ ಇದ್ದಾವೆ. ಕೆಲವೊಂದು ಮಾತ್ರ ತುಂಬ ಹಳೆಯ ಸ್ಟೇಷನ್ಗಳು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದು ನೋಡೋಕ್ಕೊಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗ ನಮ್ಮ ಇಂಡಿಯಾದಲ್ಲೇ ಎಲ್ಲನ ಊರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹಳೆ ಸ್ಟೇಷನ್ಗಳು ನೋಡಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಆ ಥರ ಇದೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದ್ವಿ ನಾವು ಒಪೆರಾ ಹೌಸ್ ಹತ್ರ ಇಳ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಿಲ್ಡಿಂಗ್ಸ್ ಎಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಇಲ್ಲಿ ಇವಾಗ ಬಂದಮೇಲೆ ಓಕೆನಪ್ಪ ನಾವು ಬೇರೆ ದೇಶದಲ್ಲಿ ಇದ್ದೀವಿ ಸ್ವಲ್ಪ. ಏನಕ್ಕೆ ಅಂತ ಹೇಳಿದ್ರೆ ನಾನು ಬಂದಿರೋದು ಬೆಂಗಳೂರಿಂದ. ಬೆಂಗಳೂರು ಮಾತ್ರ ಆಲ್ಮೋಸ್ಟ್ ಇದೇ ಥರ ಇದೆ ಆಯಿತಾ. ಮೋಸ್ಟ್ ಆಫ್ ದಿ ಪ್ಲೇಸಸ್ ಸ್ಪೆಷಲಿ IT ವರ್ಕ್ ಮಾಡೋರ್ಗಂತೂ ಈ ಥರ ಬಿಲ್ಡಿಂಗ್ಗಳು ನೋಡಿದ್ರೆ ಹೊಸದಾಗಿ ಅನಿಸೋದೇ ಇಲ್ಲ. ನಮಗೆಲ್ಲ ಆಫೀಸಸ್ IT ಕಂಪ್ನಿಗಳು ಒಳಗಡೆ ಕ್ಯಾಂಪಸ್ ಒಳಗಡೆ ಏನಿರುತ್ತೆ IT ಪಾರ್ಕ್ ಒಳಗಡೆ ಎಲ್ಲ ಇದೇ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಅಷ್ಟು ಡಿಫ್ರೆನ್ಸ್ ಅನಿಸಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಯಲ್ಲಿ ಮಾಲ್ಸ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ಸ್ ಆಗಿರ್ಬೋದು, ಅದು ಪ್ರತಿಯೊಂದೂ ಸೇಮೇ ಅನಿಸುತ್ತೆ. ಬಟ್ ಇದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ವೆದರ್ ಸ್ಪೆಷಲಿ ವೆದರ್ ಚೆನ್ನಾಗಿತ್ತು. ಹಾಗಾಗಿ ನೋಡಿದ ತಕ್ಷಣ ಹೌದಪ್ಪ ನಾವು ಬೇರೆ ದೇಶಕ್ಕೆ ಬಂದಿದ್ದೀವಿ ಅಂತ ಫೀಲ್ ಆಯಿತು. ಐಫೋನ್ ಯಾವಾಗ ಕೊಡ್ಸೋದು? ನನಗೆ ಗೊತ್ತಿಲ್ಲ, ನಾನು ತಗೊಳ್ತಾ ಇದ್ದೀನಿ. EMI ಆದರೂ ಪರವಾಗಿಲ್ಲ, ಐಫೋನ್ ತಗೊಳ್ತಾ ಇದ್ದೀನಿ. ಹೋಗೋಣ. ಓಕೆ ಬಾ, ಕುತ್ಕೊಂಡು ಸಿಯುಗೆ ಹಸುವಾಗ್ತಿದೆ ಪಾಪ. ಅದಕ್ಕೋಸ್ಕರ ನಾನು ಸ್ಯಾಂಡ್ವಿಚ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಇಲ್ಲಿ ಗೊತ್ತಿಲ್ಲ ಅಲ್ವಾ ಎಲ್ಲಿ ಹೋಗೋದು, ಏನು ತಿನ್ನೋದು. ಆ್ಯಂಡ್ ಮಗು ಇದ್ಮೇಲೆ ಆಬ್ವಿಯಸ್ಲಿ ಸ್ವಲ್ಪ ತಿನ್ನೋಕ್ಕೆ ಕುಡಿಯೋಕ್ಕೆ ಕ್ಯಾರಿ ಮಾಡಲೇಬೇಕು. ಹಾಗಾಗಿ ಅವಳಿಗೆ ಒಂದಿಷ್ಟು ಸ್ಯಾಂಡ್ವಿಚ್ ಮಾಡಿಬಿಟ್ಟು ಅವಳ ಬ್ಯಾಗಲ್ಲಿ ಇಟ್ಕೊಂಡಿದ್ದಾಳೆ ಅದನ್ನು. ಚಿನ್ನು, ಸ್ಯಾಂಡ್ವಿಚ್ ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ? ಇಷ್ಟ ಅವಳಿಗೆ. ಹಾಂ, ಫಸ್ಟ್ ತಿನ್ಬಿಡು ಫಸ್ಟು. ಆ ಕಡೆ ಇವಾಗ ಆ ಸೈಡು ಇದು ಒಂಥರ
ಇದು ಸಮುದ್ರದ ನೀರು ಕಾಣಿಸ್ತು. ಫಸ್ಟ್ ಟೈಮ್ ಸಿಟಿನಲ್ಲಿ ಸಮುದ್ರ ನೋಡಿ ಸಖತ್ ಖುಷಿ ಆಗ್ಬಿಡ್ತು ನನಗಂತೂ. ಸ್ಪೆಷಲಿ ಲಾಸ್ಟ್ ಟೈಮ್ ಎಲ್ಲ ಏನಂತಾರೆ ಗೋವಾ ಆಮೇಲೆ ಕಾರವಾರಕ್ಕೆಲ್ಲ ಹೋದಾಗ ನಂಗೆ ಜಾಸ್ತಿ ಆಟ ಆಡೋಕ್ಕೆ ಸಿಕ್ಕಿಲ್ಲ. ಐ ಆಮ್ ನಾಟ್ ಅ ಬೀಚ್ ಪರ್ಸನ್, ಬಟ್ ಸ್ಟಿಲ್ ಇತ್ತೀಚೆಗೆ ನನಗೆ ಏನೋ ಸಮುದ್ರ ಬೀಚ್ವರೆಗೂ ಹೋಗಿ 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 ಆಟ ಆಡಿದ್ರೆ ವಾಪಸ್ ಬಂದಿರೋದ್ರಿಂದ ನನಗೆ ಒಂಥರ ಎಕ್ಸೈಟ್ಮೆಂಟ್. ಬಟ್ ಇವಾಗ ಆಟ ಆಡಲ್ಲ, ಬಟ್ ನೆಕ್ಸ್ಟ್ ಟೈಮ್ ಯಾವಾಗನ ಪ್ಲಾನ್ ಮಾಡೋಣ ಆರಾಮಾಗಿ. ಬೀಚ್ ಅಲ್ಲ, ಬಟ್ ಅದೇನೋ ಸಮುದ್ರ, ಏನದು ಬೀಚಾ ಒಪೆರಾ ಹೌಸ್. ಬಟ್ ನೀರು ಏನ್ ನೀರದು? ಸಮುದ್ರನೇ. ಅದೇ ಏನೋ ನೋಡಕ್ ಸಮುದ್ರ ತರ ಕಾಣಿಸ್ತು, ರಿವರ್ ಅಂತ ಇದ್ದಾರೆ, ನಮಗೂ ಗೊತ್ತಿಲ್ಲ. ಸೊ ನಿಮಗೂ ತೋರಿಸ್ತೀನಿ ನಾನು. ಇದು ಆಕ್ಚುಲಿ ಏನಂದ್ರೆ ಕ್ರೂಸ್ ಇತ್ತು. ಕ್ರೂಸ್ ಇದ್ದಿದ್ರಿಂದ ನಮಗೆ ಸ್ವಲ್ಪ ಸಮುದ್ರ ತರ ಕಾಣಿಸ್ತು. ನೋಡೋಣ. ಅದು ಈ ಕಡೆ ಇದೆ. ಅದು ಏನು ನೀವು ಟ್ರೈನ್ ನೋಡ್ತಿದ್ದೀರಲ್ಲ, ಟ್ರೈನ್ ಆ ಕಡೆ. ಸೊ ನಾವು ಅದನ್ನ ದಾಟಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ, ಆಮೇಲೆ ನೋಡೋಣ. ಇನ್ನೂ ಟೈಮ್ ಇದೆ. ಇವಾಗ ಎಷ್ಟು ಒಂದು 4 ಗಂಟೆ ಸಾಯಂಕಾಲ. ಬಟ್ ಇಲ್ಲಿ ರಾತ್ರಿ ಆಗೋದು ತುಂಬ ಲೇಟ್. 8 ಗಂಟೆವರೆಗೂ 8:30ವರೆಗೂ ಇದೇ ಥರ ಬೆಳಕಿರುತ್ತೆ. ಹಾಗಾಗಿ ನಮಗೆ ತುಂಬ ಜಾಸ್ತಿ ಟೈಮ್ ಇದೆ. ಮಧ್ಯಾಹ್ನ ಲೇಟಾಗಿ ಬಿಟ್ಟರು ಪರವಾಗಿಲ್ಲ ಅಂತ ಅನಿಸಿದ್ದು. ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ ಲೇಟಾಗಿ ಸಾಯಂಕಾಲ ಆಗುತ್ತೆ. ಹಾಗಾಗಿ ರಾತ್ರಿ ಸ್ವಲ್ಪ ಲೇಟಾಗಿ ಆಗುತ್ತೆ. ಹಾಗಾಗಿ ಆರಾಮಾಗಿ ಟೈಮ್ ಇದೆ. ಟ್ರೈನ್ ಇತ್ತು, ಹಾಗಾಗಿ ನನಗೆ ಕಾಣಿಸಿರ್ಲಿಲ್ಲ. ಇವಾಗ ಟ್ರೈನ್ ಹೋಯ್ತು. ನಿಮ್ಗೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ಓ ಮೈ ಗಾಡ್, ಸಖತ್ತಾಗಿದೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ. ಅಲ್ಲಿದೆ ಬ್ರಿಡ್ಜ್ ಇದೆ ಆ್ಯಂಡ್ ವಾಟರ್. ಸಿಯು ಅಲ್ಲಿ ಕೂತ್ಕೊಂಡಿದ್ದಾಳೆ. ಸೂಪರ್ ಆಗಿದೆ. ಒಪೆರಾ ಹೌಸ್ ಅಲ್ಲಿದೆ, ಅಲ್ಲಿ ಟ್ರೈನ್ ಬಂತು. ಆಯ್ತಾ ಸಿಯು? ತಿನ್ನು ಬೇಗ. ಇದೇನಿದೆ ಅಲ್ವಾ, ಇದು ಟ್ರಾಮ್ ಅಂತಾರೆ. ಅಂದರೆ ಇದು ರೋಡಲ್ಲಿ ಹೋಗುವಂಥ ಟ್ರೈನ್ ಅದು. ಆ್ಯಂಡ್ ನಾವಿವಾಗ ಇಲ್ಲಿ ಫೆರಿ ತೋರಿಸ್ತೀನಿ ನಿಮಗೆ. ಫೆರಿ ಥರ ಇದೆ. ಒಪೆರಾ ಹೌಸು ಅದು ಇದು ಎಲ್ಲ ಇಲ್ಲೇ ಇದೆ. ಹಾಂ ನೋಡಿ, ಅದು ಒಪೆರಾ ಹೌಸ್. ಆ್ಯಂಡ್ ನಾನು ಆವಾಗಲೇ ನಿಮಗೆ ಮೇಲಿಂದ ತೋರಿಸಿದ್ನಲ್ಲ, ಅದೇ ಇದು. ಹಾಂ ಹಾಂ. ಓ ಮೈ ಗಾಡ್, ಗೋವಾ ನೆನಪಾಗ್ತಿದೆ ನನಗಂತೂ. ವಾವ್, ಗೋವಾ ಗಂಧ ಸಾಫ್ है. ಚೆನ್ನಾಗಿದೆಲ್ಲ, ತಣ್ಣಗಿದೆ. ಹಾಂ, ಇವಳು ನನ್ನ ಮಗಳು ನೋಡಿ ಬ್ಯಾಗ್ ಹಾಕ್ತಾಳಂತೆ. ಈ ಬರ್ಡ್ ನೋಡಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮನುಷ್ಯರು ಅಕ್ಕಪಕ್ಕ ಓಡಾಡ್ತಾ ಇದ್ರು ಅವಕ್ಕೊಂಚೂರು ಭಯನೇ ಇಲ್ಲ. ಆ್ಯಂಡ್ ಈ ಥರ ಪಕ್ಷಿಗಳೇನಿದ್ದಾವೆ ತುಂಬ ಕಾಮನ್, ಇಲ್ಲಿ ಎಲ್ಲ ಕಡೆನೂ ಕಾಣಿಸ್ಕೊಳತ್ತೆ. ಜಸ್ಟ್ ಇಲ್ಲಿ ನೀರು ಹತ್ರ ಬಂದಿದ್ದೀವಿ ಅಂತಲ್ಲ, ಪಾರ್ಕ್ಗಳಲ್ಲಂತೂ ಕೇಳೋದೇ ಬೇಡ. ರೋಡಲ್ಲೂ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತವೆ. ಅವಕ್ಕಂತೂ ಒಂಚೂರು ಈ ಥರ ಮನುಷ್ಯರನ್ನ ಮಾಡಿಬಿಡ್ತಾರೆ ಅನ್ನೋ ಭಯನೇ ಇಲ್ಲ. ಆ್ಯಂಡ್ ನಮಗೂ ಅಷ್ಟೇ ಪಕ್ಕದಲ್ಲಿ ಓಡಾಡ್ತು. ನನಗೊಂದು ಸ್ವಲ್ಪ ಹೊಸದಾಗಿ ನೋಡಿದಾಗ ಶಾಕಿಂಗ್ ಆಯಿತು, ಸರ್ಪ್ರೈಸಿಂಗ್ ಅನ್ನಿಸ್ತು. ಕುಕ್ ನೋಡೋಕ್ಕೆ ಸ್ವಲ್ಪ ತುಂಬ ಉದ್ದ ಇರೋದ್ರಿಂದ ಸಿಯುಗೆ ಹತ್ರ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಏನಕ್ಕೆ ಮಕ್ಳಿಗೆ ಏನಾರು ಅಟ್ಯಾಕ್ ಮಾಡುತ್ತಾ ಅಂತ ಹಂಗೆ ಅನಿಸುತ್ತೆ. ಬಟ್ ಅವು ಪಾಪ ತಮ್ಮ ಪಾಡಕ್ಕೆ ತಾವು ಆರಾಮಾಗಿ ಓಡಾಡ್ಕೊಂಡಿರ್ತವೆ.
ಸಿಡ್ನಿನಲ್ಲಿ ಪಿಕ್ನಿಕ್ ಮಾಡ್ತಾ ಇದೀವಿ. ಚಮ್ಮಚ್ನಿ ಏನ್ ಚಮ್ಮಚ್ನಿ ಏನಂದ್ರೆ ಇಲ್ಲಿ ಹೊರಗಡೆ ಬಂದಾಗ ಅಷ್ಟು ಐಡಿಯಾ ಇಲ್ಲ ಅಲ್ವಾ, ಏನ್ ಸಿಕ್ಕತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಾನು ಸೇಫರ್ ಸೈಡ್ ಸಿಯುಗೆ ಒಂದಿಷ್ಟು ಸ್ಯಾಂಡ್ವಿಚ್ ಮತ್ತೆ ನಮಗೆ ಒಂದಿಷ್ಟು ರೈಸ್ ಮಾಡ್ಕೊಂಡ್ ಬಂದಿದ್ದೆ. ರೈಸ್ ಅಂದ್ರೆ ಜಸ್ಟ್ ನಾರ್ಮಲ್ ಫ್ರೈಡ್ ರೈಸ್ ತರ. ಅದ್ರಲ್ಲಿ ಕೂತ್ಕೊಂಡು ತಿನ್ನಕ್ಕೆ ಬೇಡ 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 ಅಂತಂದ್ರೆ ಅಂದ್ರೆ ಅವ್ರಿಗೆ ಇದ್ರ ಮೇಲೆ ಏನಂತಾರೆ ಫುಲ್ ಮೇಲೆ ಕೂತ್ಕೊಳಕ್ಕೆ ಇಷ್ಟ ಇಲ್ಲ. ಅಲ್ಲೂ ಅಷ್ಟೇ, ಬೆಂಗಳೂರಲ್ಲಿ ಇದ್ರು ಅಷ್ಟೇ, ಎಲ್ಲ ನಾವು ಹೋದ್ರೆ ಕೂತ್ಕೊಳ್ಳಲ್ಲ. ಆ್ಯಂಡ್ ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾರೆ ಆ್ಯಂಡ್ ಮಲಗ್ಕೊಂಡಿದ್ದಾರೆ. ತುಂಬ ಜನ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಹಸುವಾಗ್ತಿದೆ, ತಿಂದ್ಬಿಟ್ಟು ಆಮೇಲೆ ಸಾಯಂಕಾಲ ಯಾವ್ದಾರ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ಪೆಷಲಿ ಇಲ್ಲಿ ನಾನ್ ವೆಜ್ ಆ ಥರ ಎಲ್ಲ ತಿನ್ನಬೇಕು ಅಂತ ಸ್ವಲ್ಪ ನಮಗೆ ಆಪ್ಷನ್ ಕಮ್ಮಿ. ಏನಕ್ಕೆ ಅಂದರೆ ಬೀಫ್ ಅದೆಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ. ಬಟ್ ನಾರ್ಮಲಿ ನಾವು ಅಲ್ಲಿ ನಮ್ಮ ಮನೆ ಹತ್ರ ಏನು ಎಕ್ಸ್ಪ್ಲೋರ್ ಮಾಡಿದಷ್ಟು ಜಾಸ್ತಿ ಅಲ್ಲಿ ಚಿಕನ್ ಸಿಕ್ಕತ್ತೆ ಇಲ್ಲ ಅಂತಲ್ಲ, ಬಟ್ ಅಷ್ಟು ನಮಗೆ ಬೇಕಾಗಿರೋ ಥರ ಸಿಗೋದು ಸ್ವಲ್ಪ ಡೌಟ್. ಓಕೆ, ಇವಾಗ ಸ್ವಲ್ಪ ತಿನ್ನೋಣ, ಏನಾನ ಹಸುವಾಗ್ತಿದೆ. ಏನಂದರೆ ನೀರು ಬಾಟ್ಲು, ಇದು ಏನದು ಸ್ಪೂನ್ ಇಲ್ಲ ಅಂತ. ಸ್ಪೂನ್ ನಿಂಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ತಿನ್ಬೇಡ. ನಂಗೆ ಹಸುವಾಗ್ತಿದೆ, ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಬೆಂಗಳೂರಲ್ಲೆಲ್ಲ ಈ ಥರದ್ದೆಲ್ಲ ಮಾಡೋದೇ ಇಲ್ಲ, ನಾವು ಏನು ಮಾಡಲ್ಲ. ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಂದರೆ ಹೊರಗಡೆ ನಾವು ಮನೆಯಿಂದ ಹೊರಗಡೆ ಹೋಗೋದೇ ತಿನ್ನೋದಕ್ಕೋಸ್ಕರ ಬೆಂಗಳೂರಲ್ಲಿದ್ದರೆ. ಬಟ್ ಇಲ್ಲಿ ಸ್ವಲ್ಪ ಫಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ತಿನ್ನಕ್ಕೆ ಶುರು ಮಾಡೋಣ. अरे बच्चे वहाँ से रास्ता है शायद जाने। लेट मी ईट फर्स्ट। सीयू नीचे बैठ जा बेटा, मेरे को भी खाना खाना है। दाल चावल नहीं। ಇಷ್ಟು ಕೊಬ್ಬು ನೋಡಿ ನನ್ನ ಗಂಡನಿಗೆ. ದಾಲ್ ಚಾವಲ್ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂದರೆ ಒಂದಿಷ್ಟು ನಮ್ಮ ಕಡೆ ಬುತ್ತಿ ಅಂತೀವಿ, ಬುತ್ತಿ ಕಟ್ಕೊಂಡು ಬಂದ್ಬಿಡ್ತೀನಿ. ದಾಲ್ ಚಾವಲ್ ತೊಗೊಂಬಂದಿಲ್ಲ ಅಂತ ಏನೋ ಒಂದು ಅರ್ಜೆಂಟಿಗೆ ಒಂಚೂರು ರೈಸ್ ಮಾಡಿ ಒಂದಿಷ್ಟು ವೆಜಿಟೇಬಲ್ಸ್ ಇತ್ತು, ಮಿಕ್ಸ್ ವೆಜಿಟೇಬಲ್, ಅದನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಫ್ರೈಡ್ ರೈಸ್ ಥರ ಮಾಡ್ಕೊಂಡು ಬಂದಿದ್ದೀನಿ. ದಾಲ್ ಚಾವಲ್ ಇಲ್ವಾ ಅಂತೆ. ಚಿಕನ್ ಬಿರಿಯಾನಿ ಬೇಡವಾ? ಸಿಕ್ಕತ್ತಂತೆ. ಸಾಯಂಕಾಲ ತಿನ್ನೋಣ. ಇವಾಗ ಹಸುವಾಗ್ತದೆ, ಮಧ್ಯಾಹ್ನ ಊಟ ಮಾಡಿಲ್ಲ. ಸಾಯಂಕಾಲ ಇವಾಗ ಇದೆ ನಿನಗೆ ಚೆನ್ನಾಗಿ ಬ್ಲೇಡು. ಬಟ್ ಡಿನ್ನರ್ ಬೇಕಲ್ವಾ? ಸರಿಯಾಗಿ ಬ್ಲೇಡ್ ಹಾಕ್ತೀನಿ ಅವಾಗ. ಹೋಗ್ಬೇಕು. ಗಮಿ ಬೇರ್ ಅಂತೆ. ಹೋಗ್ಬಿಟ್ಟು ಒಂದಿಷ್ಟು ತಗೊಂಬಂದ್ವಿ ಇವಾಗ. ಗಮಿ ಬೇರ್ ಅಲ್ಲೊಂದು ಅಲ್ಲಿ ಇರೋ ನಿಮಿಷ ಮುಟ್ಬಾರ್ದು. ತೋರ್ಸು, ಹಂಗ್ ಮುಟ್ಬಾರ್ದು. ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಏನಂತಾರೆ ಚಾಕ್ಲೇಟ್ ಅಂಗಡಿಗೆ ಹೋಗಿ ಗಮೀಸ್ ತಗೊಂಬಂದಿದ್ದಾಳೆ. ಗಮಿ ಬೇರ್ ಅಂತೆ. ಗಮಿ ಬೇರ್ ದೂರ ಇಟ್ಕೋ. ಇಲ್ಲೇ ನಿಂತ್ಕೋ, ಕಾಣಿಸುತ್ತೆ. ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ, ಬರುತ್ತೆ, ಕಾಣುತ್ತೆ, ಕಾಣಿಸುತ್ತೆ, ಕಾಣಿಸುತ್ತೆ ಕಂದ. I'm not doing anything. Touch ಮಾಡಬೇಡ, ಫೋನ್ ಟಚ್ ಮಾಡಂಗಿಲ್ಲ. I'm not touching anything. Be careful, be careful. ಬಿಡು. I am going to. ಏಯ್ ಬಿಡು, ಸುಮ್ಮನಿರು. ಒಪೆರಾ ಹೌಸ್ ನೋಡಕ್ ಹೋಗ್ತಾ ಇದೀವಿ ಒಂದು ತಕ್ಕ ಮಟ್ಟಿಗೆ. ಓಕೆ, ಒಂದಿಷ್ಟು ಫೋಟೋ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಒಂದಿಷ್ಟು ಹಂಗೆ ವಿಡಿಯೋ ಕಾಲ್ ಮಾಡೋಣ. ಮನೆಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೊಂಚೂರು ತೋರಿಸಿ ಒಪೆರಾ ಹೌಸ್ಗೆ ಹೋಗೋಣ. ನಂಗಿನ್ನ ಹಸ್ವಾಗ್ತಿದೆ ಆ್ಯಕ್ಚುಲಿ. ತಕ್ಕ ಮಟ್ಟಿಗೆ ಹೊಟ್ಟೆ ತಣ್ಣಗಾಯಿತು. ಮೊನ್ನೆ ಹೀಗೆ ಏನಂತಾರೆ ಇವರು ಅಲ್ಲೊಂದು ಸ್ಯಾಲೆಡ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಕರ್ಕೊಂಡೋಗಿ ಇದು ತಿನ್ಸಿದ್ರು. ಪಾಸ್ತಾ ಪ್ಲಸ್ ಸ್ಯಾಲೆಡ್ ಆಯಿತಾ. ನನಗೆ ಫುಲ್ಲು ಸ್ಟಮಕ್ ಅಪ್ಸೆಟ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಭಯ ಆಗಿಬಿಟ್ಟು
ನಾನು ಊಟ ಪ್ಯಾಕ್ ಮಾಡ್ಕೊಂಬಂದೆ ಇವತ್ತು. ಬಟ್ ಸ್ಟಿಲ್ ಹಸುವಾಗ್ತಿದೆ. ಇನ್ನು ನೋಡೋಣ, ಆಮೇಲೆ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಣ ಏನಾನ ಸಿಕ್ಕುತ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಸಿಗದೆ ಇದ್ರು ಮನೆಗೆ ಹೋಗೋವರೆಗೂ ಸರ್ವೈವ್ ಆಗ್ಬೋದು ಇವಾಗ. ಆ್ಯಂಡ್ ಬನ್ನಿ ಇವಾಗ ಇದು ಏನಂತಾರೆ ಸಮುದ್ರ ನೋಡೋಣ. ನಂಗೆ ಸಮುದ್ರ ಏನು ಚೆನ್ನಾಗಿದೆ ಗೊತ್ತಾ. ನಾನು ಯಾವಾಗೂ ಸಮುದ್ರ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ, ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಸಮುದ್ರ ಅಂದರೆ ಸಖತ್ ಇಷ್ಟ. ಸಖತ್ ಚೆನ್ನಾಗಿ ಅನಿಸ್ತದೆ. ಗಾಳಿ ಅಂತೂ ತಣ್ಣಗೆ ಬರ್ತಾ ಇದೆ. ಇವಾಗ ಅನ್ನಿಸ್ತದೆ ಗೊತ್ತಾ, ಎಷ್ಟು 3 ವೀಕ್ಸ್ ಆಯ್ತು ನಾವು ಬಂದು. 3 ವೀಕ್ಸ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಊಟ ಎಲ್ಲ ಸೆಟ್ ಆಯಿತು. ಆ್ಯಂಡ್ ಏನಕ್ಕೆ ಅಂದರೆ ಚೆನ್ನಾಗಿ ಎಲ್ಲ ಮಸಾಲೆಗಳನ್ನ ತೊಗೊಂಬಂದೆ, ಗರಂ ಮಸಾಲೆಯಿಂದ ಹಿಡಿದು ಆ್ಯಂಡ್ ಧನಿಯಾ ಪೌಡ್ರಿಂದ ಹಿಡಿದು ಪ್ರತಿಯೊಂದು ಮಸಾಲೆಗಳನ್ನ ತೊಗೊಂಡು ಬಂದೆ. ಆ್ಯಂಡ್ ಅದಾದಮೇಲೆ ಇವಾಗ ಸ್ವಲ್ಪ ಊಟದ್ದು ಸೆಟ್ ಆಯಿತು. ಆ್ಯಂಡ್ ಇಲ್ಲಿ ಬಂದಮೇಲೆ ಸ್ವಲ್ಪ ಓಕೆ, ನಾವು ಬಂದಿದ್ದೀವಿ ಹೊರಗಡೆಗೆ, ಸಿಡ್ನಿನಲ್ಲಿದ್ದೀವಿ, ಹೊರ ದೇಶದಲ್ಲಿದ್ದೀವಿ ಅಂತ ಫೀಲ್ ಆಗ್ತಾ ಇದೆ. ನಾವು ಈ ಥರ ಇಂಥದ್ದೆಲ್ಲ ಕ್ರೂಸಿಂದ ಅಚ್ಚಾ, ಇದು ಪ್ರೈವೇಟು ಆ್ಯಕ್ಚುಲಿ. ನಾವು ಓಕೆ, ಅಲ್ಲಿ ಹಿಂದೆಗಡೆ ಕಾಣಿಸ್ತಿರ್ಬೋದು ನಿಮಗೆ ಯೆಲ್ಲೋ ಆ್ಯಂಡ್ ಗ್ರೀನ್. ಇದರಿಂದ ನಾವು ಮನೆಗೆ ಹೋಗ್ಬೋದು. ಬಟ್ 1.5 hours ಆಗುತ್ತಂತೆ. ನೋಡಿ ಇಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿಂದ ನಾವಿರುವಂಥ ಪ್ಲೇಸ್ವರೆಗೂ ಹೋಗ್ಬೋದು. ಸರಿ, ಇವಾಗ ವಿಡಿಯೋ ಕಾಲ್ ಮಾಡಿ ಮತ್ತೆ ಅಲ್ಲಿ ಹೋಗೋಣ ಒಪೆರಾ ಹೌಸ್ಗೆ. ಮಾತಾಡೋದು ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಹಿಂದೆಗಡೆ ಇದೆ, ಕಾಣಿಸ್ತದೆಯಾ, ಡಾರ್ಲಿಂಗ್ ಹಾರ್ಬರ್ ಬ್ರಿಡ್ಜ್ ಅಂತೆ. ಅಥವಾ ಏನು ಬ್ರಿಡ್ಜ್ ಇದು? ಡಾರ್ಲಿಂಗ್ ಹಾರ್ಬರ್. ಡಾರ್ಲಿಂಗ್ ಹಾರ್ಬರ್. ಓಕೆ, ಡಾರ್ಲಿಂಗ್ ಹಾರ್ಬರ್ ಅಂತೆ. ಆ್ಯಂಡ್ ಸಿಯೋ ಲಂಡನ್ ಬ್ರಿಡ್ಜ್. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಸಿಯೋ ನೋಡೋ ಅಲ್ಲಿ ಲಂಡನ್ ಬ್ರಿಡ್ಜ್ ನೋಡೋಲ್ಲ. ಚಿನ್ನಮ್ಮ ಅವಳಿಗೆ ಕೋಪ ಬಂದಿದೆ. ಏನಕ್ಕೆ ಅಂದರೆ ಅವಳಿಗೆ ಇದ್ರಲ್ಲಿ ಹೋಗ್ಬೇಕಂತೆ. ಎಲ್ಲಿ ಹೋಗ್ಬೇಕು ಚಿನ್ನು ನೀನು? ಹೇಳು, ಏನಲ್ಲಿ ಹೋಗ್ಬೇಕು? ಬೋಟಲ್ಲಿ ಹೋಗ್ಬೇಕಂತ ಅವಳಿಗೆ. ಫೆರಿನಲ್ಲಿ ಹೋಗೋಕ್ಕಾಗಲ್ಲ.
ಬ್ಯಾಟ್ರಿ ಇದೆ. ಇನ್ನೇನು ಮನೆಗೆ ಹೊರಡಬೇಕು. ಟೈಮ್ ಎಷ್ಟಾಯಿತು? 8:20 ಆಯಿತು. ಆ್ಯಂಡ್ ಇವಾಗ ಈಗ ಲೈಟ್ ಎಲ್ಲ ಆನ್ ಆಗಿದೆ. ಮನೆಗೆ ಹೋದ್ಮೇಲೆ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಈ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. 2% ಅಷ್ಟು ಬೇಗ ನಾನು ನಿಮಗೆ ಒಂದು ವ್ಯೂ ತೋರಿಸ್ಬಿಡೋಣ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. 8:30ಗೆ ಈ ಥರ ಇವಾಗ ಜಸ್ಟ್ ಒಂದು 6-6:30 ಥರ ಕಾಣಿಸ್ತಾ ಇದೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇಲ್ಲೊಂದು ಥಿಯೇಟರ್ ಇದೆ ಆಯಿತಾ, ಇಲ್ಲೊಂದು ಥಿಯೇಟರ್ ಇದೆ. ಅದು ಇವಾಗ ಬಿಡ್ತು, ಅಂದರೆ ಶೋ ಮುಗೀತು. ಸೊ ಹಾಗಾಗಿ ಕ್ರೌಡ್ ಜಾಸ್ತಿ ಆಗಿದೆ. ಅದರ್ವೈಸ್ ಇದು ಒಪೆರಾ ಹೌಸ್ ಕೆಳಗಡೆ ಒಂದು ಥಿಯೇಟರ್ ಇದೆ.